ಪಾರಂಡಳ್ಳಿ ಯುವಕರು ಮತ್ತು ಗ್ರಾಮಸ್ಥರು 16ನೇ ತಾರೀಕು ಈ ತಿಂಗಳಲ್ಲಿ ಇಒ ಆಫೀಸಲ್ಲಿ ಒಂದು ದೂರು ಕೊಟ್ಟಿದ್ದಾರೆ, PDO ಅವ್ರಿಗೂ ಹಾಗೂ ಇಒ ಅವ್ರಿಗೆ. ಆದರೂ 17, 18ನೇ ತಾರೀಕು ಕಾಮಗಾರಿ ನಡೆದಿದೆ ಅಂತ ತಿರ್ಗಾ 19ನೇ ತಾರೀಕು ಅದೇ ಟೀಮ್ ಬಂದು ತಿರ್ಗಾ ಇಒ ಆಫೀಸಲ್ಲಿ ಮನವಿಯನ್ನ ಕೊಡ್ತಾರೆ. ಆ ಟೈಮಲ್ಲಿ ನಡೆದಂತಹ ಕಾನ್ವರ್ಸೇಷನ್ಸೇ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು. ಮೊದಲನೇದಾಗಿ ದೂರ ಏನಂದ್ರೆ, ಅದೊಂದು ಗೋಕುಂಟೆ ಕಾಮಗಾರಿ. ಆ ಕಾಮಗಾರಿಯಲ್ಲಿ NREG ಕಾಮಗಾರಿ ಯಾವತ್ತೇ ಆಗಲಿ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಕೆಲಸ ಮಾಡಿ ಅದರ ಉಪಯೋಗ ಅವ್ರು ಪಡ್ಕೋಬೇಕಂತ ಆ ಸ್ಕೀಮ್ ಇರೋದು. ಅಂಥದ್ರಲ್ಲಿ ಇದನ್ನ JCB ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಈ ದೂರು ದಾಖಲು ಕೊಟ್ಟಿದ್ದಾರೆ. JCB ಅಲ್ಲಿ ಕೆಲಸ ಮಾಡಿನೂ ಫೋಟೋಗೋಸ್ಕರ ಬೇರೆ ಜನನ ಕರ್ಕೊಂಡ್ಬಂದು ಆ ಟೈಮ್ಗೆ GPS ಫೋಟೋ ಮಾಡೋದಕ್ಕೆ ಜನ ಕರ್ಕೊಂಡು ಬಂದು ನಿಲ್ಸ್ಕೊಂಡು ಫೋಟೋ ಹಿಡ್ದು ಹಾಕ್ತವ್ರೆ. ಆದರೆ ಅವರು JCB ಅಲ್ಲೇ ಕೆಲಸ ಮಾಡ್ತಾರೆ ಅಂತ ಇವರು ಇಒ ಸಾಹೇಬ್ರಿಗೆ ದೂರನ್ನ ಕೊಟ್ಟರು. ಇದರಲ್ಲಿ ಮುಖ್ಯವಾದ ಪಾಯಿಂಟ್ಸ್ ಏನಂದ್ರೆ, ಒಂದು, ಆ GPS ಫೋಟೋದಲ್ಲಿ ಸುಮಾರು 75 ವರ್ಷ ಆಗಿರೋ ಮುದುಕರು ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ಲಿ ಫೋಟೋದಲ್ಲಿ ತೋರಿಸಿದ್ದಾರೆ. ಆ 75 ವಯಸ್ಸಲ್ಲಿ ಅವ್ರು ನಿಂತ್ಕೊಳ್ಳೋಕೆ ಕಷ್ಟ ಆಗೋ ಟೈಮಲ್ಲಿ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಇವರ ಮುಖ್ಯ ಕ್ವಶನ್ ಆಗಿರುತ್ತೆ. ಅದಲ್ಲದೆ ಆ ಫೋಟೋಗಳಲ್ಲಿ ನೋಡಿದ್ರೆ ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮಗನೂ ಇರ್ತಾನೆ, ಒಂದು ವಾಟರ್ ಮ್ಯಾನು ಇರ್ತಾರೆ, ಒಂದು ಸ್ಕೂಲ್ ಟೀಚರು ಇರ್ತಾರೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿನೂ ಅಲ್ಲಿರ್ತಾರೆ. ಇದೆಲ್ಲ ನೋಡಿದಾಗ ಇವ್ರಿಗೆ ಡೌಟ್ ಆಗಿದೆ, ಇಂಥವ್ರು ಯಾರಾದ್ರೂ ಹೋಗಿ NREG ಕೆಲಸದಲ್ಲಿ ಕೂಲಿಯಾಗಿ ಕೆಲಸ ಮಾಡಿ ಸಂಬಳ ತಗೊಂತಾರ? ಸರಿ, ತಗೊಂತಾರ ಅನ್ಕೊಳ್ಳೋಣ. ಇದರಲ್ಲಿ 75 ವರ್ಷ ಮೇಲೆ ಇರುವಂತಹ ಒಬ್ಬ ಮುದುಕಿ ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಇವರು ಒತ್ತಿ ಕೇಳಿದ್ರು. ಅದಕ್ಕೆ ಇಒ ಕೊಟ್ಟಿರೋ ಜವಾಬು ನೋಡಿ. ಇದಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟು, ರಾತ್ರಿ 9:20ಕ್ಕೆ ಸಹ ಆ GPS ಫೋಟೋನ ಹಿಡಿದಿದ್ದಾರೆ ಅಂತ ಇವರು ದೂರ ಕೊಟ್ಟಿದ್ದಾರೆ. ಅದರ ದಾಖಲೆಗಳಲ್ಲೂ ಇಒಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದಂತಹ KRS ಪಕ್ಷದ ಜಿಲ್ಲಾಧ್ಯಕ್ಷರು ಶ್ರೀ ಮಂಜುನಾಥ್ ಅವರು ಕೆಲವೊಂದು ಕ್ವಶನ್ ಅನ್ನ ಕೇಳ್ತಾರೆ. ಸರ್, ನಿಮ್ಗೆ ಆಲ್ರೆಡಿ ದೂರುಗಳನ್ನು ಕೊಟ್ಟಿದ್ದೀವಲ್ಲ, ಈ ಕಾಮಗಾರಿಗಳು ಆಗಿದೆಯಾ, ಆಗ್ದಿರ ಬಿಲ್ಗಳು ಹೆಂಗ್ ಮಾಡಿದ್ದೀರಾ? ಇದಕ್ಕೆ ಇಒ ಸಾಹೇಬ್ರದ್ದು ಉತ್ತರ ಇಲ್ಲ. ಸರಿ, ಬಿಲ್ ಮಾಡಿದ್ದೀರಲ್ಲ, ಆಗಿದೆಯಾ ಬನ್ನಿ ತೋರಿಸಿ ಅಂತ ಕೇಳಿದ್ರು, ಅವ್ರ ಮೌನ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಬಿಲ್ಲು ನಾನು ಮಾಡಿಲ್ಲ ಅಂತ ಇಒ ಸಾಹೇಬ್ರು ಹೇಳ್ತಾರೆ, ಯಾವುದಕ್ಕೂ ನಾವು ಬಿಲ್ಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಾವು ಒಬ್ಬ ಹುಡುಗ ಮೊಬೈಲಲ್ಲಿ ಬಂದು ತೋರಿಸ್ತಾನೆ, ನೋಡಿ ಸರ್ ಇದು ಬಿಲ್ ಆಗಿದೆ ಅಂದಾಗ ಅಲ್ಲೊಂದು ಮಾತಂತಾರೆ ಅವರು. ಏನಂದ್ರೆ, ಇದು ಲೈನ್ ಡಿಪಾರ್ಟ್ಮೆಂಟ್ ಮಾಡಿರೋದು, ನಾವೆಲ್ಲ ಮಾಡಿರೋದು. ಓಕೆ, ಅದು ನಿಜ ಇರ್ಬೋದು, ಬಟ್ ಅದೇ ತಕ್ಷಣ ಆ ಕಾಮಗಾರಿ ಯಾವುದು ಅಂತ ಅಲ್ಲೇ ಮೇಲೆ ಮೆನ್ಷನ್ ಮಾಡಿರುತ್ತಲ್ಲ, ಅದನ್ನ ನೋಡಿದಾಗ ಅದೊಂದು ರಾಜಕಾಲುವೆಯ ಕಾಮಗಾರಿ ಆಗಿರುತ್ತೆ. ಅದಕ್ಕೆ ಹೆಂಗ್ ಬಿಲ್ ಮಾಡಿದ್ರಿ ಅಂತ ಅವ್ರು ಕೇಳಿದಾಗ ಯಾವ್ದಿದು ಅಂತಾರೆ, ಇದು ಬೀರ್ನಕುಪ್ಪದಲ್ಲ ನಾವು ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಸರ್? ನೀವು ಬೀರ್ನಕುಪ್ಪದು ಕೇಳ್ಬೇಕಂದ್ರೆ ಬೀರ್ನಕುಪ್ಪದವ್ರು ಯಾರಾದ್ರೂ ಸ್ಥಳೀಯರು ಇರಬೇಕು ಅಂತ ಅಲ್ಲಿ ಕೇಳ್ತಾರೆ. ಅಂದ್ರೆ ಬೀರ್ನಕುಪ್ಪ ನಿಮ್ ಲಿಮಿಟ್ಸ್ ಬರಲ್ವಾ? ಇಲ್ಲ, ಬೀರ್ನಕುಪ್ಪ ಅದೇ ಪಂಚಾಯಿತಿ ಅಲ್ವಾ? ಅದೇ ಪಂಚಾಯಿತಿ ಇದ್ದಾಗ ಯಾರಾದ್ರೂ ಕೇಳ್ಬೋದಲ್ಲ. ಸರಿ, ಬೇರೆ ಊರಲ್ಲೂ ಬಂದು ಕೇಳಕ್ಕಾಗಲ್ವಾ ಅಲ್ಲಿ ತಪ್ಪು ನಡೀತಿದೆ ಅಂತ? ಅಂದ್ರೆ ಕೇಳಿದ್ರೇನೆ ನೋಡ್ತೀರಾ? ಒಂದ್ ವೇಳೆ ಈ ದೂರ ಕೊಟ್ಟಿಲ್ಲ ಅಂದ್ರೆ ನೀವು ನೋಡೋದೇ ಇಲ್ಲ, ಹಿಂಗೆ ಬಿಟ್ಬಿಡ್ತೀರಾ ಸರ್? ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ನೀವು 10 ಜನ ರೆಸ್ಪಾನ್ಸಿಬಲ್ ಆಗಿದ್ರೆ ನಾನು ಎಲ್ಲ ಕಾಮಗಾರಿ ಹೋಗಿ ನೋಡ್ತೀನಿ ಅಂತ. ಅದ್ ಏನ್ ಪ್ರಶ್ನೆ ಸರ್? ಯಾರು ಸರ್ ರೆಸ್ಪಾನ್ಸಿಬಲ್? ನೀವೆಲ್ಲ ರೆಸ್ಪಾನ್ಸಿಬಲ್ ಅದು ಪಂಚಾಯತಿಗೆ. ತಾಲೂಕು ಎಲ್ಲ ಪಂಚಾಯತಿ ಆಡಳಿತ ಅಧಿಕಾರಿ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂತೀರಾ ಅಂತೀರಾ? ಅದು ಎಂತ ಮಾತು ಸರ್? ನಗು ಬರಲ್ವಾ ಮಾತಿಗೆ? ಪ್ರತಿಯೊಬ್ಬರಿಗೂ ಒಂದೊಂದು ಅಧಿಕಾರ ಇರುತ್ತೆ, ಅವ್ರ ಅಧಿಕಾರ ನಾವು ಕಿತ್ಕೊಳ್ಳಕ್ ಆಗಲ್ಲ ಅಂತೀರಲ್ಲ. ಎಲ್ರಿಗ್ ಮೇಲೆ ಇರೋ ಅಧಿಕಾರ ನಿಮ್ದೇ ತಾನೆ, ನೀವೇ ತಾನೆ ತಾಲೂಕು ಆಡಳಿತ ಮಂಡಳಿಗೆ ಫಸ್ಟ್ ಪರ್ಸನ್. ನಿಮ್ಗಿಂತ ಅಧಿಕಾರಿ ಯಾರು ಸರ್? ನಿಮ್ ಕೆಳಗೆ ಇರೋ ಪಂಚಾಯತಿಯಲ್ಲಿ ಅವ್ರ ಅಧಿಕಾರ ನೀವ್ ಯಾಕೆ ಕಿತ್ಕೊಂಡು ನಿಮ್ಮ ಅಧಿಕಾರ ಅಲ್ಲಿ ಚಲಾಯಿಸಿ ಸರ್. ಏನ್ ಮಾಡ್ಬೇಕು, ಆ ಕೆಲಸ ಕರೆಕ್ಟಾಗಿ ಮಾಡಿಸಿ ಸರ್. ಅದೇ ರೀತಿ ಅಲ್ಲಲ್ಲಿ ಕಾಮಗಾರಿ ತಪ್ಪುಗಳು ನಡೀತಾ ಇದೆ ಅಂತ ಹೇಳಿದ್ರೆ ಆ ಊರವರೇ ಬಂದು ಕಂಪ್ಲೇಂಟ್ ಕೊಡ್ಬೇಕು ಅಂತಿರಲ್ಲ, ಅದು ಹೆಂಗ್ ನ್ಯಾಯ ಸರ್?
ಅವ್ರ ಊರವ್ರು ಬಂದು ಕೊಟ್ರೇನೆ ನೀವು ಕಂಪ್ಲೇಂಟ್ ತಗೊಳ್ಳೋದಾ? ಸರಿ, ಕಂಪ್ಲೇಂಟ್ ತಗೊಂಡ್ರೆ ಊರವ್ರು ಕೊಟ್ರೇನೆ ಹೋಗಿ ನೋಡೋದಾ? ಯಾಕೆ ಅದು ಮುಂಚೆನೆ ಏನ್ ನಡೀತಾ ಇದೆ ಅಂತ ನಿಮ್ ಡಿಪಾರ್ಟ್ಮೆಂಟ್ ನೋಡ್ತಾ ಇಲ್ವಾ ಸರ್? ನಿಮ್ ಕೆಳಗೆ ಇರೋ PDOs ಅಲ್ಲಿರೋ ಅಧಿಕಾರಿಗಳು ಹೋಗಿ ಕಾಮಗಾರಿ ಕರೆಕ್ಟಾಗಿ ನಡೀತಾ ಇದೆಯಾ, GPS ಫೋಟೋ ತಗೊಂತಾರಲ್ಲ, ಆ ಫೋಟೋ ಕರೆಕ್ಟಾಗಿ ಇದಾರಾ, ಅವರು ಕೆಲಸ ಮಾಡ್ತಿದಾರಾ, JCBL ಮಾಡ್ತಿದಾರಾ, ಕೂಲಿಯವರೇ ಮಾಡ್ತಿದಾರಾ, ಕೂಲಿಯವ್ರು ಮಾಡೋರಿದಾರಾ? ಇದ್ರಲ್ಲಿ ಏನಂದ್ರೆ ನಡೀತಾ ಇರೋದು, ಕರೆಕ್ಟಾಗಿ JCBL ಇಲ್ಲ 2-3 ಜನ ಕೂಲಿಗಾರನ ಇಟ್ಕೊಂಡು ಕೆಲಸ ಮಾಡ್ಬಿಡ್ತಾರೆ. ಮಾಡಿಬಿಟ್ಟು ಕರೆಕ್ಟಾಗಿ ಆ ಫೋಟೋ ಹಿಡಿಯೋ ಟೈಮ್ಗೆ ಯಾರ್ಯಾರನೋ ಕರ್ಕೊಂಡ್ಬಂದು ಒಂದು ಸೇರಿಸ್ಕೊಂಡು ಕರೆಕ್ಟಾಗಿ GPS ಫೋಟೋ ಇಟ್ಕೊಂಡು ಕಳಿಸ್ತಾರೆ. ಇದು ಬರೀ ಈ ಒಂದು ಪಂಚಾಯಿತಿ ಅಲ್ಲ ಸರ್, ಇಡೀ ನಮ್ಮ ತಾಲೂಕಲ್ಲಿ ಹಂಗೆ ನಡೀತಾ ಇದೆ. ದಯವಿಟ್ಟು ತಾವು ಗಮನ ಇಡಿ, ಇಲ್ಲ ನಿಮ್ಮ PDOಸ್ಗೆ ಹೇಳಿ, ಇಲ್ಲ ಅದಕ್ಕೆ ಇನ್ಚಾರ್ಜ್ ಯಾರು ಇರ್ತಾರೆ ಅವ್ರಿಗೆ ಹೇಳಿ. ಈ ತಪ್ಪು ಜಾಸ್ತಿ ಜಾಗದಲ್ಲಿ ನಡೀತಾ ಇದೆ. ಕೆಲಸ ಮಾಡಲ್ಲ, ಆ ಟೈಮ್ಗೆ ಹೋಗಿ ಯಾರ್ಯಾರೋ ಪಕ್ಕದಲ್ಲಿರೋರೋ, ಹೊಲದಲ್ಲಿರೋರೋ, ಇಲ್ಲ ಊರಲ್ಲಿ ಇರೋರು, ಅವ್ರ ಬಂಧುಗಳು, ಮಗನು ಯಾರನ್ನೋ ಕರ್ಕೊಂಡ್ಬಂದು ಇಟ್ಕೊಂಡು ಫೋಟೋ ಇಟ್ಕೊಂತಾರೆ, GPS ಫೋಟೋ ಮಾಡಿಬಿಡ್ತಾರೆ. ಇದು ಎಲ್ಲರೂ ಮಾಡ್ತಿಲ್ಲ, ಕೆಲವೊಂದು ಜನ ಮಾಡ್ತಾವ್ರೆ. ದಯವಿಟ್ಟು ಆ ಕೆಲವೊಂದು ಜನ ಯಾರು ಅಂತ ನೋಡಿ ಅದನ್ನ ಸರಿಪಡಿಸಿ. ಮತ್ತೆ ನಿಮ್ ಹಿಂದೆ ಇರೋ ಒಬ್ಬ ಮೇಡಮ್ ಅವ್ರಿಗೆ ಕರೆದ್ಬಿಟ್ಟು, ತಾವು ನಿಲ್ಸಮ್ಮ, ಎಲ್ಲ ಬಿಲ್ಸ್ ನಿಲ್ಸ್ಬಿಡಿ, ಬೇಡ ಇನ್ಮೇಲೆ ಬಿಲ್ಸ್ ಯಾವುದು ಮಾಡಬೇಡ. ಬಿಲ್ಸ್ ಯಾಕೆ ಮಾಡ್ಬಾರ್ದು ಸರ್? ಕೆಲಸ ಮಾಡ್ತಾ ಇರೋರು ಬಿಲ್ಸ್ ಮಾಡಿ, ಯಾರು ತಪ್ಪು ಮಾಡ್ತಾರ ಅವ್ರನ್ನ ಹಿಡೀರಿ, ಅವ್ರ ಬಿಲ್ ಸ್ಟಾಪ್ ಮಾಡಿಸಿ. ಎಲ್ಲ ಬಿಲ್ಲು ಸ್ಟಾಪ್ ಮಾಡಿ ಅಂತೀರಲ್ಲ, ಅದು ಯಾವ ಮಟ್ಟಕ್ಕೆ ನ್ಯಾಯ? ನೆಟ್ಟಿಗೆ ಮಾಡ್ತಿರೋರ್ಗ ಗತಿ ಏನಾಗತ್ತೆ? ಮತ್ತೆ ಇಲ್ಲಿ ಇನ್ನೊಂದು ಮಾತಂದ್ರಿ ಸರ್, ಅಧ್ಯಕ್ಷರು ಬಂದು ಕೇಳಿದಾಗ ನಾನು ಹೆಂಗ್ ಕೊಡ್ತೀರಾ ಇರಕ್ಕಾಗತ್ತೆ, ನಾನು ಹೆಂಗ್ ಮಾಡ್ತೀರಾ ಇರಕ್ಕಾಗತ್ತೆ ಅಂತೀರಲ್ಲ. ಅಧ್ಯಕ್ಷರು ಬಂದು ಏನ್ ಹೇಳಿದ್ರು ಮಾಡ್ಬಿಡ್ತೀರಾ? ಅದು ಕರೆಕ್ಟಾ ರಾಂಗಾ ಅಂತ ಇನ್ಸ್ಪೆಕ್ಷನೇ ಮಾಡಲ್ವಾ? ಸೊ ನಿಮ್ಗೆ ಪವರೇ ಇಲ್ವಾ? ಅಧ್ಯಕ್ಷರು ಏನ್ ಹೇಳಿದ್ರೆ ಅದು ಮಾಡೋದೇನಾ ನೀವು? ಆ ಮಾತು ನೀವು ಅಂದಿದ್ದು ತಪ್ಪು ಸರ್. ಅಧ್ಯಕ್ಷರು ಬಂದು ಕೇಳಿದಾಗ ನಾನೇನ್ ಮಾಡೋದು, ಮಾಡ್ಲೇಬೇಕಾಗತ್ತೆ ಅಂತೀರಲ್ಲ. ಕರೆಕ್ಟ್ ಮಾಡ್ಬೇಕಂತ ಮಾಡಿ, ತಪ್ಪೇನಿಲ್ಲ. ಆದ್ರೆ ಅದು ಕರೆಕ್ಟಾ ಇಲ್ವಾ ಅಂತ ನೋಡಿ ಮಾಡ್ಬೇಕಲ್ಲ ಸರ್. ಇದು ಇವತ್ತಿನ ವಿಡಿಯೋ ವೀಕ್ಷಕರೇ. ಬಟ್ ಈ ವಿಡಿಯೋದಲ್ಲಿ ಹೇಳಿರೋ ಎಲ್ಲ ಪಾಯಿಂಟ್ಸ್, ಎಲ್ಲ ಕಾಮಗಾರಿದು GPS ಫೋಟೋಸು, ಕಾಮಗಾರಿ ನಡೀತಿರೋವಾಗ ಫೋಟೋಸು, ಎಷ್ಟು ಕಾಮಗಾರಿ ನಡೆದಿದೆ, ಯಾವ್ಯಾವ ಕಾಮಗಾರಿ, ಎಲ್ಲ ಡೀಟೇಲ್ಸ್ ಆಗಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಟಿಲ್ ದೆನ್ ಸ್ಟೇ ಟ್ಯೂನ್ ಟು ನಂಬರ್ 1 TV. ಇಂಥ ವಿಡಿಯೋಸ್ ಇನ್ನೂ ಮಾಡಬೇಕಾದ್ರೆ ತಮ್ಮ ಸಪೋರ್ಟ್ ನಮ್ಗೆ ಬೇಕಾಗತ್ತೆ. ನಾನು ಹೇಳಬೇಕಾಗಿಲ್ಲ, ಸಬ್ಸ್ಕ್ರೈಬ್ ಆಗಿರೋರು ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲ ಅಂದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಊರಿನಲ್ಲೋ, ನಿಮ್ಮ ವಾರ್ಡಲ್ಲೋ, ನಿಮ್ಮ ವಿಲೇಜಲ್ಲೋ ಇಂತಹ ಪ್ರಾಬ್ಲಮ್ ಏನಾದರೂ ಇದ್ರೆ ದಯವಿಟ್ಟು ಇಲ್ಲಿ ತೋರಿಸ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ, ನಾವು ನಿಮಗೆ ಸ್ಪಂದಿಸ್ತೀವಿ. ನಿಮ್ಮ ಊರಿನ ಪ್ರಾಬ್ಲಮ್ ನಮ್ಮ ಚಾನಲಲ್ಲಿ ನಿಮ್ಮ ಧ್ವನಿಯಾಗಿ ಮಾತಾಡಲು ನಾನು ರೆಡಿ. ಥ್ಯಾಂಕ್ ಯು.